ಎಸ್, ನಾಳೆ ಬೀದರ್ನಲ್ಲಿ ಜರುಗಲಿದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ನಿಮಿತ್ತ ಬೀದರ್ಗೆ ಆಗಮಿಸುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನಾಳೆ ಬೀದರ್ ನಗರಕ್ಕೆ ಆಗಮಿಸುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆಗಮನದ ಹಿನ್ನೆಲೆ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಬೆಳಗ್ಗೆ ಬೆಂಗಳೂರಿನಿಂದ ಹೈದರಾಬಾದ್ ಇಲ್ಲವೇ ಬೀದರ್ ವಿಮಾನದ ಮೂಲಕ ಪಯಣವನ್ನು ಬೆಳೆಸಲಿದ್ದಾರೆ. ಇನ್ನು ಬೆಳಗ್ಗೆ 10 ಗಂಟೆಗೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೂಡ ಕೊಡಲಿದ್ದಾರೆ. ಬೀದರ್ ಜಿಲ್ಲೆಯ ಹೆಚ್ಚಿನ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ JDS ಪಕ್ಷವನ್ನ ಅಧಿಕಾರಕ್ಕೆ ತರಲು ಎಲ್ಲರೂ ಕೂಡ ಪ್ರಯತ್ನಿಸೋಣ. ನಿಖಿಲ್ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿಫಲ ಸಿಗಲಿದೆ. ನಗರದಲ್ಲಿ JDS ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಈ ರೀತಿ ಹೇಳಿರುವಂಥದ್ದು. ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಏನ್ ಹೇಳಿದ್ದಾರೆ ಒಂದ್ಸಲ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಎಲ್ಲ ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದರಿಗೆ, ಬೀದರ್ ಜಿಲ್ಲೆಯ ಎಲ್ಲ ಹಿರಿಯರಿಗೆ ನನ್ನ ಕಳಕಳಿ ವಿನಂತಿ. ನಾಳೆ ನಿಖಿಲ್ ಕುಮಾರಸ್ವಾಮೀಜಿಯವರು ಬೀದರ್ಗೆ ಬರ್ತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಜನರೊಂದಿಗೆ ಜನತಾದಳ, ಜನರ ಕುಂದುಕೊರತೆ ಬಗ್ಗೆ ಚಿಂತನೆ, ಚರ್ಚೆ. ಹಾಗೆ 1 ಕೋಟಿಗೂ ಹೆಚ್ಚು ಸದಸ್ಯತ್ವ ಮಾಡಬೇಕು. ಜನತಾದಳ ಮತ್ತೆ ಆಡಳಿತಕ್ಕೆ ಬರಬೇಕು. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಮಾಡಬೇಕು. ಹೇಗೆ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು 25,000 ಕೋಟಿ ಒಂದೇ ಕ್ಷಣದಲ್ಲಿ ರೈತರ ಸಾಲ ಮನ್ನಾ ಮಾಡಿದರು. ಹಾಗೆ ಒಂದು ದೊಡ್ಡ ಆಲೋಚನೆ, ಚಿಂತನೆಯನ್ನು ಇಟ್ಕೊಂಡು ಇವತ್ತು ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ನಾಳೆ 11ವರೆಗೆ ಲಾವಣ್ಯ ಫಂಕ್ಷನ್ ಹಾಲಲ್ಲಿ ನಿಖಿಲ್ ಕುಮಾರಸ್ವಾಮೀಜಿಯವರು ಬರ್ತಾ ಇದ್ದಾರೆ. ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ, ತಾವು ಬೆಳಗ್ಗೆ ಮಣಿಗೆ ಲೇಔಟ್ ಲಾವಣ್ಯ ಫಂಕ್ಷನ್ ಹಾಲ್ಗೆ ಬಂದುಬಿಟ್ಟು ಜನತಾದಳದ ಸದಸ್ಯತೆಗೆ ತಾವು ಮೆಂಬರ್ಶಿಪ್ ಡ್ರೈವ್ ಅನ್ನೋದೇನು ಮಾಡ್ತಾಯಿದ್ದೀವಿ, ತಾವು ಮೆಂಬರ್ ಆಗಿ ದಯಮಾಡಿ ಬನ್ನಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ನಿಖಿಲ್ ಅವರು ಹೋಗ್ತಾ ಇದ್ದಾರೆ, ಯುವಕರು, ದೊಡ್ಡವರು, ಸಣ್ಣವರು, ಸ್ತ್ರೀಯರು, ಪುರುಷರು, ಮಕ್ಕಳು ಎಲ್ಲ ಅವ್ರ ಜೊತೆಗಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಜನ ಸೇರ್ತಾ ಇದ್ದಾರೆ. ಸದಸ್ಯತೆ ಮೆಂಬರ್ಸ್ ಆಗ್ತಾ ಇದ್ದಾರೆ. ಊಹೆ ಆಗುತ್ತೆ ಜಾಸ್ತಿ ಹೇಳಿದ್ರೆ, ಬಟ್ 1 ಕೋಟಿಗೂ ಹೆಚ್ಚು ಸದಸ್ಯತೆ ಅವ್ರು ಮಾಡ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ ಅಂತ ತಮ್ಗೆ ಗೊತ್ತಿದೆ.